ಹಾಯ್, ದಿಸ್ ಇಸ್ ಎಲ್ಟನ್. ನಾನು ಇವತ್ತು ಲಿಕ್ವಿಡಿಟಿ ಬಗ್ಗೆ ಮಾತಾಡ್ತೀನಿ. ಲಿಕ್ವಿಡಿಟಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಬೇಕಂದ್ರೆ, ಲೈಕ್ ನೀವು ನಿಮ್ಮ ಆ್ಯಸೆಟ್ ಅಂದರೆ ನಿಮ್ಮದು ಆಸ್ತಿ, ಅದನ್ನು ಎಷ್ಟು ಬೇಗ ನೀವು ಕ್ಯಾಶಾಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದೇ ಲಿಕ್ವಿಡಿಟಿ. ಉದಾಹರಣೆ, ಲಿಕ್ವಿಡಿಟಿಗೆ ಒಂದು ಉದಾಹರಣೆ ಅಂದರೆ ಲೈಕ್ ಬ್ಯಾಂಕಲ್ಲಿ ನೀವು ದುಡ್ಡು ಇಟ್ಟರೆ ಇಟ್ ಈಸ್ ಹೈಲಿ ಲಿಕ್ವಿಡ್. ಬಿಕಾಸ್ ನೀವು ಅದನ್ನು ಯಾವಾಗ ಬೇಕಾದರೂ ವಿಡ್ರಾ ಮಾಡ್ಬೋದು, ಯಾವಾಗ ಬೇಕಾದರೂ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಬೋದು. ಅದು ತುಂಬ ಲಿಕ್ವಿಡ್. ಸ್ವಲ್ಪ ಕಾಂಪ್ಲಿಕೇಟೆಡ್ ಲಿಕ್ವಿಡ್ ಬೇಗ ಆಗಲ್ಲ ಅಂದರೆ ಲೈಕ್ ನಿಮ್ಮದು ಮನೆ. ಸೊ ಅದನ್ನು ನೀವು ಬೇಗ ಕ್ಯಾಶಾಗಿ ಕನ್ವರ್ಟ್ ಮಾಡೋದು ಸ್ವಲ್ಪ ಕಷ್ಟ. ಯಾಕಂದರೆ ಯಾರಾದರೂ ನಿಮಗೆ ಸಿಗಬೇಕು, ರಿಟೇಲ್ ಯಾರಾದರೂ ಸಿಗಬೇಕು. ಸೊ ಅವರಿಗೆ ನೀವು ಬೈ ಮಾಡಬೇಕು. ಸೊ ಪ್ರಾಸೆಸ್ ಜಾಸ್ತಿ ಇದೆ. ಸೊ ಅದನ್ನು ನೀವು ಲಿಕ್ವಿಡಾಗಿ ಕ್ಯಾಶಾಗಿ ಕನ್ವರ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದನ್ನೇ ಲಿಕ್ವಿಡಿಟಿನ ಒಂದು ಎಕ್ಸಾಂಪಲ್. ಲಿಕ್ವಿಡಿಟಿ ಯಾಕೆ ಇಷ್ಟು ಇಂಪಾರ್ಟೆಂಟ್ ಮತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶೇರ್ ಮಾರ್ಕೆಟಲ್ಲಿ ಕೂಡ ಲಿಕ್ವಿಡಿಟಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಯಾಕಂದರೆ ಶೇರ್ನ ಮೇಲೆ ಕೆಳಗೆ ತಗೊಂಡು ಹೋಗೋದೇ ಲಿಕ್ವಿಡಿಟಿ. ಆ್ಯಕ್ಚುಲಿ ಹೇಳ್ತಾರೆ ಲೈಕ್ ಬಯರ್ಸ್ ಜಾಸ್ತಿ ಆದರೆ ಶೇರ್ ಪ್ರೈಸ್ ಅಪ್ವರ್ಡ್ಸ್ ಟ್ರೆಂಡ್ ಮಾಡುತ್ತೆ, ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಡೌನ್ವರ್ಡ್ ಟ್ರೆಂಡ್ ಮೂಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಅದನ್ನು ಒಂದು ರೀಸನ್ ಅಲ್ಲ. ಲಿಕ್ವಿಡಿಟಿ ತುಂಬ ಇಂಪಾರ್ಟೆಂಟ್ ರೋಲ್ ಮಾಡುತ್ತೆ ಮತ್ತು ಲಿಕ್ವಿಡಿಟಿಯಿಂದನೇ ಶೇರ್ ಪ್ರೈಸ್ ಅಪ್ವರ್ಡ್ ಮತ್ತು ಡೌನ್ವರ್ಡ್ ಮೂಮೆಂಟನ್ನು ಟ್ರ್ಯಾಕ್ ಮಾಡುತ್ತೆ. ನೆಕ್ಸ್ಟ್ ನಿಮಗೆ ನಾನು ನನ್ನದು ಪೋರ್ಟ್ಫೋಲಿಯೋವನ್ನು ತೋರಿಸ್ತೀನಿ. ನನ್ನ ಹತ್ರ ಏನು ಜಾಸ್ತಿ ದೊಡ್ಡ ಪೋರ್ಟ್ಫೋಲಿಯೋ ಏನೂ ಇಲ್ಲ, ಆದರೆ ಏನಿದೆ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಯಾವ ಸ್ಟಾಕ್ಸ್ ನಾನು ಓನ್ ಮಾಡಿದ್ದೀನಿ, ಇದು ಯಾವುದೇ ಒಂದು ಥರ ಲೈಕ್ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಅಲ್ಲ. ಜಸ್ಟ್ ನಿಮಗೆ ಒಂದು ನಾಲೆಜ್ ಪರ್ಪಸ್, ನಿಮಗೆ ಯಾವ ಥರ ನೀವು ಸ್ಟಾಕ್ಸನ್ನು ನೀವು ನಿಮ್ಮದು ಪೋರ್ಟ್ಫೋಲಿಯೋದಲ್ಲಿ ಇಟ್ಕೋಬೇಕು ಅಂತ ಇದೊಂದು ಉದಾಹರಣೆ ಅಷ್ಟೇ. ಮತ್ತು ಸೊ ನಾನು ನನ್ನ ಪೋರ್ಟ್ಫೋಲಿಯೋದಲ್ಲಿ ನಿಮಗೆ ಇದನ್ನು ಕೂಡ ಹೇಳ್ತೀನಿ. ಲೈಕ್ ನಾನು ಪ್ರೀವಿಯಸ್ಲಿ ಯಾವ ಥರ ಮಿಸ್ಟೇಕ್ಸ್ ಮಾಡಿದ್ದೀನಿ ಮತ್ತು ನನ್ನ ಮಿಸ್ಟೇಕ್ಸನ್ನು ನಾನು ಹೇಗೆ ನಾನು ಓವರ್ಕಮ್ ಮಾಡಿದ್ದೀನಿ. ಸೊ ಮಿಸ್ಟೇಕ್ಸ್ ಮಾಡೋದು ಏನೂ ತಪ್ಪಲ್ಲ, ಆದರೆ ಅದನ್ನು ಓವರ್ಕಮ್ ಮಾಡಿ ಲರ್ನ್ ಮಾಡಿ ಅದನ್ನು ಯಾವ ಥರ ನೀವು ಕರೆಕ್ಟ್ ಮಾಡ್ಬೋದು ಅದನ್ನು ನಾವು ತಿಳ್ಕೊಬೇಕು. ಈ ಒಂದು ವಾರೆನ್ ಬಫೆಟ್ ಆದ್ರೂ ಅವನು ಅರ್ಲೀಸಲ್ಲಿ ಅವ್ನು ಮಿಸ್ಟೇಕ್ಸ್ ತುಂಬ ಮಾಡಿದರು. ಅದನ್ನು ಅವರು ಲರ್ನ್ ಮಾಡಿ ಅವರಿಗೆ ಗೊತ್ತಾಯಿತು. ಸೊ ಸ್ಟಾಕನ್ನು ನಾವು ನೋಡಬಾರ್ದು. ನಾವು ಸ್ಟಾಕನ್ನು ಬಿಸ್ನೆಸ್ ಮಾಡೆಲಲ್ಲ ನಾವು ನೋಡಿಕೊಂಡು ಶೇರ್ನ ಬೈ ಮಾಡಬೇಕು. ಅದು ಶಾರ್ಟ್ ಟರ್ಮ್ಗೋಸ್ಕರ ಅಲ್ಲ, ಒಂದು 50 years ಆದರೂ ಕೂಡ ಅದನ್ನು ಸ್ಟಾಕ್ ಯಾವ ಪ್ರಮಾಣ ಸ್ಟಾಕ್ ಎಷ್ಟು ಫಾಸ್ಟ್ ಬಿಸ್ನೆಸ್ಸನ್ನು ಅಡಾಪ್ಟ್ ಮಾಡುತ್ತೆ ಅದನ್ನು ನಾವು ನೋಡಬೇಕು. ಥ್ಯಾಂಕ್ ಯು.